ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜಕೀಯ ಚರ್ಚೆ ತಾರಕಕ್ಕೇರಿದ. ಮಂಕಾಳು ವೈದ್ಯರಿಗೆ ಸಚಿವ ಸ್ಥಾನ ಸಿಗಬಹುದು ಎಂಬ ನಿರೀಕ್ಷೆ ಕೊನೆಯ ಕ್ಷಣದಲ್ಲಿ ಭಗ್ನವಾದ ಬೆನ್ನಲ್ಲೇ ಮೀನುಗಾರ ಸಮುದಾಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಘಟನೆಗಳು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದು ತಮ್ಮ ಬೇಡಿಕೆಗಳನ್ನು ಸ್ಪಷ್ಟವಾಗಿ ಮುಂದಿಟ್ಟಿವೆ. ರಾಜ್ಯ ಸಚಿವ ಸಂಪುಟ ರಚನೆಯಲ್ಲಿ ಮೀನುಗಾರ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗದಿರುವುದು ಕರಾವಳಿ ಭಾಗದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಿವಿಧ ಮೀನುಗಾರ ಸಂಘಟನೆಗಳ ಮುಖಂಡರು ಶಾಸಕ ಮಂಕಾಳು ವೈದ್ಯ ಅವರಿಗೆ ಸಚಿವ ಸ್ಥಾನ ಸಿಗಲಿದೆ ಎಂಬ ನಿರೀಕ್ಷೆ ಇದ್ದರೂ ಕೊನೆಯ ಕ್ಷಣದಲ್ಲಿ ಅವಕಾಶ ತಪ್ಪಿರುವುದು ಸಮುದಾಯಕ್ಕೆ ದೊಡ್ಡ ನಿರಾಸೆಯಾಗಿದೆ ಎಂದು ಹೇಳಿದರು. ಮೀನುಗಾರ ಸಮುದಾಯದ ಪರವಾಗಿ ಧ್ವನಿಯಾಗಿದ್ದ ನಾಯಕನಿಗೆ ಅವಕಾಶ ನೀಡದಿರುವುದು ಸಾಮಾಜಿಕ ನ್ಯಾಯದ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಮುಖಂಡರು ಆರೋಪಿಸಿದರು. ಮಂಕಾಳ್ ವೈದ್ಯ ಅವರು ಸಚಿವರಾಗಿದ್ದ ವೇಳೆ ಮೀನುಗಾರರ ಸಮಸ್ಯೆಗಳ ಪರಿಹಾರ, ಬಂದರು ಅಭಿವೃದ್ಧಿ, ಸೀಮೆ ಎಣ್ಣೆ ಪೂರೈಕೆ, ಪರಿಹಾರ ಧನ ಹೆಚ್ಚಳ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದರು. ಅಂತಹ ನಾಯಕನನ್ನು ಸಂಪುಟದಿಂದ ಹೊರಗಿಡಲು ಕಾರಣವೇನು ಎಂಬ ಪ್ರಶ್ನೆಯನ್ನು ಸರ್ಕಾರದ ಮುಂದೆ ಮುಖಂಡರು ಎತ್ತಿದರು. ಉತ್ತರ ಕನ್ನಡ ಜಿಲ್ಲೆಯಿಂದ ಕಾಂಗ್ರೆಸ್ನ 4 ಶಾಸಕರು ಆಯ್ಕೆಯಾಗಿದ್ದರು. ಜಿಲ್ಲೆಯ ಒಬ್ಬರಿಗೂ ಸಚಿವ ಸ್ಥಾನ ನೀಡದಿರುವುದು ಜಿಲ್ಲೆಯ ಜನರಿಗೂ ಬೇಸರ ಮೂಡಿಸಿದೆ. ಸರ್ಕಾರಕ್ಕೆ ಇನ್ನೂ ಅವಕಾಶ ಇರುವಾಗ ಈ ನಿರ್ಧಾರವನ್ನು ಮರುಪರಿಶೀಲಿಸಿ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಮೀನುಗಾರ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂದು ಸಂಘಟನೆಗಳು ಒತ್ತಾಯಿಸಿವೆ. ಸುದ್ದಿಗೋಷ್ಠಿಯಲ್ಲಿ ವಿವಿಧ ಮೀನುಗಾರ ಸಂಘಟನೆಗಳ ಮುಖಂಡರು, ಸಮಾಜದ ಹಿರಿಯರು ಭಾಗವಹಿಸಿ ಸರ್ಕಾರದ ಗಮನ ಸೆಳೆಯಲು ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಹಾಗಾಗಿ ಇನ್ನು ಅವಕಾಶ ಇದೆ. ಹಾಗಾಗಿ ನಾವು ಈ ಮೂಲಕ ಇಡೀ ರಾಜ್ಯದ ಮೀನುಗಾರರ ಪರವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲೆಯ ಪಕ್ಷಾತೀತವಾಗಿ ನಾವು ಎಲ್ಲ ಪಕ್ಷದಿಂದ ಬಂದಿದ್ದೇವೆ. ಹಾಗಾಕೊಂಡು ಇದು ಅವಕಾಶ ಇದೆ, ಇನ್ನೂ ಅವಕಾಶ ನೀಡಿಲ್ಲ. ಹಾಗಾಗಿ ನಮ್ಮ ಇನ್ನು ಮುಂದಿನ ಇನ್ನೂ ಅವಕಾಶ ಇದೆ. ಹಾಗಾಗಿ ನಮ್ಮ ಜಿಲ್ಲೆಯ ಸಚಿವ 4 ಜನ ನಮ್ಮ ಮಿನಿಸ್ಟರ್ ಇದ್ದಾರೆ, MLA-ಗಳಿದ್ದಾರೆ. 4 ಜನ MLA-ಗಳಲ್ಲಿ ಯಾರ್ಯಾರು ಒಬ್ಬರಿಗೆ ನಮ್ಮ ಜಿಲ್ಲೆಯವರಿಗೆ ಇದು ಉಸ್ತುವಾರಿ ಸಚಿವರನ್ನಾಗಿ ಮಾಡುವ ಮೂಲಕ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ನಾನು ಈ ಮೂಲಕ ತಮ್ಮ ಮೂಲಕ ಪತ್ರಿಕೆ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಜಿಲ್ಲೆಯವರ ಹೆಚ್ಚಿನದಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು 4 ಜನ MLA-ಗಳಿದ್ದಾರೆ. ಅವರಲ್ಲಿ ಯಾರಿಗೆ ಕೊಟ್ಟು ನಾವು ಒಪ್ಕೊಳ್ತೇವೆ. ಹಾಗಾಗಿ ಅವರಿಗೆ ಯಾರು ಕೊಡ್ಬೇಕಂತ ಎಲ್ಲ ಮೀನುಗಾರ ಮುಖಂಡರು ತಮ್ಮ ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡಿದ್ದಾರೆ. ನಮ್ಮ ಉತ್ತರ ಕರಾವಳಿಯಲ್ಲಿ ಹಾಗೂ ರಾಜ್ಯದ ಮೇಲ್ಘಟ್ಟದಲ್ಲಿ ಒಬ್ಬರು MLC ಆಗಿ ಒಬ್ಬರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಬಹುಮತದಿಂದ ನಮ್ಮ ಮೀನುಗಾರ ಸಮಾಜದ ಶಾಸಕರಾದಂತಹ ಮಾಜಿ ಸಚಿವರು ಮಂಕಾಳ್ ವೈದ್ಯರು ಆಯ್ಕೆಯಾಗಿದ್ದರು. ಮೀನುಗಾರಿಕರೇ ಸಚಿವ ಸ್ಥಾನ ನೀಡಬೇಕಂತ ಹಿಂದೆ ಬಾಬುರಾವ್ ಚಿನ್ಸನ್ಸೂರ್ ಹಿರಿಯವರು, ಅದರ ನಂತರ ಪ್ರಮೋದ್ ಮಧ್ವರಾಜ್ ಅವರು, ಅದರ ನಂತರ ಈಗ ಏಕೈಕ ಶಾಸಕರಲ್ಲಿ ಒಬ್ಬರಾಗಿರುವಂತಹ ಮಂಕಾಳ್ ವೈದ್ಯರು ಮೀನುಗಾರರಿಗೆ ಯಾವ ರೀತಿ ಸ್ಪಂದನೆಯನ್ನು ನೀಡಿದ್ದಾರೆ ಅಂದ್ರೆ ನಾವೇನು ಹೆಚ್ಚು ಹೇಳಬೇಕಿಲ್ಲ. ಪತ್ರಿಕಾ ಮಾಧ್ಯಮದವರು ಗೊತ್ತಿದ್ದು, ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ. ಯಾಕಂದ್ರೆ ಮೀನುಗಾರರು ಸಮುದ್ರದಲ್ಲಿ ಮತ್ತೊಬ್ಬಟ್ಟರೆ 4 ಲಕ್ಷ ಇದ್ದಂತಲ್ಲ 12 ಲಕ್ಷಕ್ಕೆ ಏರಿಸಿದ್ರು. ಯಾವುದೇ ಬೋಟ್ಗಳಿಗೆ ಇನ್ಶೂರೆನ್ಸ್ ಇಲ್ಲದಿದ್ರೆ, ಮೊದಲೇ ಇನ್ಶೂರೆನ್ಸ್ ಇದ್ರೆ ಮಾತ್ರ ಕೊಡ್ತಿದ್ರು. ಇನ್ಶೂರೆನ್ಸ್ ಇದ್ದಿದ್ರೆ ತತ್ಕ್ಷಣ 10 ಲಕ್ಷ ಪರಿಹಾರ ಕೊಟ್ಟಂತಹ ನಮ್ಮೊಳ್ಳೆ ಭಾಗದ ವಿಚಾರಗಳು ಪತ್ರಿಕಾ ಮಾಧ್ಯಮದವರು ಗೊತ್ತಿದೆ. ಕೆರೋಸಿನ್ ಬಗ್ಗೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಡೀಸೆಲ್ ಸಬ್ಸಿಡಿ ಬಗ್ಗೆ ಎಷ್ಟು ಮಾಡಿದ್ದಾರೆ. ಯಾಕೆ ಕೇಳಿದ್ರೆ ಅವರು ಹಿಂದಿನಿಂದಲೂ ಮೀನುಗಾರಿಕೆಯನ್ನ ನಂಬಿ ಪೇಪರ್ ಅನ್ನ ಹಾಸಿ ಮೀನುಗಾರ ವೃತ್ತಿಯನ್ನ ಮಾಡಿ ಇವತ್ತು ಮೇಲ್ಮಟ್ಟದಿಂದ ಮಂಕಾಳ್ ವೈದ್ಯರ ಹೆಸರು ಕ್ಯಾಬಿನೆಟ್ ಸಚಿವರಾಗಿ 12ನೇ ನಂಬರ್ನಲ್ಲಿ ಬಂತು. ಕೆಲವೇ ಕ್ಷಣದಲ್ಲಿ ಮಂಕಾಳ್ ವೈದ್ಯ ಔಟ್, ಮಲ್ಲಿಕಾರ್ಜುನ್ ಇನ್ ಹೇಳುವಂತ ಸಂದೇಶ ಮೀನುಗಾರಿಗೆ ರಾಜ್ಯ ಸರ್ಕಾರ ರವಾನಿಸಿತು. ಆ ದಿಸೆಯಲ್ಲಿ ನಮ್ಮೆಲ್ಲ ಮೀನುಗಾರ ಸಮಾಜ ಬಾಂಧವರು ಪಕ್ಷಾತೀತವಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಭಾಗದಲ್ಲಿ ನಮ್ಮ ಮೀನುಗಾರರು ಈ ರೀತಿ ಖಂಡನೆಯನ್ನ ಮಾಡ್ತಾರೆ. ಯಾಕಂದ್ರೆ ನಮ್ಮದು ಕರಾವಳಿ ಭಾಗದಲ್ಲಿ ದೊಡ್ಡ ಸಮಾಜ ಮೀನುಗಾರ ಸಮಾಜ. ಖಾರಿಯವರಿದ್ದಾರೆ,
ಮೊಗೆಯರಿದ್ದಾರೆ, ದಾಂಧಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಅವರಿದ್ದಾರೆ. ಎಲ್ಲ ಸಮಾಜದವರಿಗೆ ನಮ್ಮ ಸರ್ಕಾರ ಅನ್ಯಾಯ ಮಾಡಿದೆ. ನೀವು ಕೊಡ್ಬೇಕು ಅಂತ ನಾವು ಹೇಳ್ತಿದ್ದಾಗಿದ್ದು, ಕೊಟ್ಟು ಒಂದು ಕೈ ಕೊಟ್ಟು ಒಂದು ಕೈಯಲ್ಲಿ ಬೆಣ್ಣೆ ಹೊರಿಸುವಂತ ಕೆಲಸ ಸರ್ಕಾರ ಮಾಡ್ತಾ